ಹಲೋ ನನ್ನ ಕುಟುಂಬದವರೇ, ನಾನಿವತ್ತು ನಮ್ಮ ಮನೆಯಲ್ಲಿ ಮಾಡುವಂಥ ಮೃದುವಾದ ಅಕ್ಕಿ ಮಸಾಲೆ ರೊಟ್ಟಿಯ ವಿಧಾನವನ್ನು ತಂದಿದ್ದೀನಿ. ನಾವು ಏನೇನು ಹಾಕ್ತೀವಿ, ಏನೇನು ಮಾಡ್ತೀವಿ ಅನ್ನೋದನ್ನು ನಿಮಗೆ ಸಂಪೂರ್ಣವಾಗಿ ತೋರಿಸಿದ್ದೀನಿ. ನೀವು ಮಾಡಿ ನೋಡಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸಂಪೂರ್ಣ ಪ್ರೋತ್ಸಾಹ ಬೆಂಬಲವನ್ನು ಕೊಡಬೇಕು ಅಂತ ಕೇಳ್ಕೊತೀನಿ. ಬನ್ನಿ ಹಾಗಿದ್ಮೇಲೆ ತಡೆಯಾತಕ್ಕೆ ವಿಡಿಯೋ ಕಂಟಿನ್ಯೂ ಆಗುತ್ತೆ. ನೀವು ಈ ರೀತಿ ಒಮ್ಮೆ ಮಾಡಿ ನನಗೆ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಮರೆಯದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಮೊದಲೇ ನಿಮಗೆ ತಲುಪುತ್ತೆ. ಇದರಿಂದ ನಿಮ್ಮ ಸಪೋರ್ಟ್ ಕೂಡ ನನಗೆ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ನಾನು ಮುಂದುವರಿಸ್ತಾ ಇದ್ದೀನಿ. ಸ್ನೇಹಿತರೆ, ನಾನು ಇಲ್ಲಿ ನೋಡಿ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ನೀವು ಮನೆಯಲ್ಲಿ ಮಿಲ್ ಮಾಡಿಸಿರೋದಾದರೂ ಸರಿ, ಅಂಗಡಿಯಿಂದ ತಂದಂಥ ಅಕ್ಕಿ ಹಿಟ್ಟಾದರೂ ಸರಿ ಹೋಗುತ್ತೆ. ಈ ಗ್ಲಾಸ್ನಲ್ಲಿ ನಾನು 4 ಗ್ಲಾಸ್ ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದನ್ನು ಜರಡಿ ಹಿಡಿದು ತೊಗೊಂಡಿದ್ದೀನಿ. ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ನೋಡಿ, ಇಲ್ಲಿ ಈರುಳ್ಳಿಯನ್ನು ಒಂದು 3 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಮತ್ತು ಹಸಿಮೆಣಸಿನ್ಕಾಯಿ ಮತ್ತು ಕ್ಯಾರೆಟ್, ಇದಿಷ್ಟು ಕ್ಯಾರೆಟ್ ತುರ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿ ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದರ ಜೊತೆಗೆ ಜೀರಿಗೆ 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಮತ್ತು ಸೋಂಪು 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಹಾಗೆ ಬಿಳಿ ಎಳ್ಳು, ನಿಮ್ಮ ಹತ್ರ ಕರಿ ಎಳ್ಳಿದ್ರೂ ನಡೆಯುತ್ತೆ, 1 ಸ್ಪೂನ್ ಹಾಕ್ಕೊತಾ ಇದ್ದೀನಿ. ಕಡಲೆಕಾಯಿ ಬೀಜ ಏನಾದರೂ ಮಿಕ್ಸಿ ಮಾಡಿ ಇಡೋದಿದ್ದರೆ ಅದನ್ನು ಹಾಕ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು, ಕೆಲವರು ಸಬ್ಸಿಗೆ ಸೊಪ್ಪು ಉಪಯೋಗಿಸ್ತಾರೆ. ನಾವು ಸಬ್ಸಿಗೆ ಸೊಪ್ಪನ್ನು ಬಳಸದೇ ಇರೋದ್ರಿಂದ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಬಿಸಿ ನೀರನ್ನ ತೊಗೊಂಡಿದ್ದೀನಿ. ಇದನ್ನು ಕಲಿಸ್ಕೊಳ್ಳೋಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಬಿಸಿ ನೀರಿನಲ್ಲಿ ನಾವು ಇದನ್ನು ಕಲಿಸ್ಕೊಂಡ್ರೆ ಅಕ್ಕಿ ರೊಟ್ಟಿ ಮೃದುವಾಗಿ ಬರುತ್ತೆ. ಮೊದಲಿಗೆ ಉಪ್ಪನ್ನು ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಡ್ರೈ ಮಿಕ್ಸು. ಈಗ ಸ್ವಲ್ಪನೇ ಈ ಬಿಸಿ ನೀರನ್ನು ಹಾಕ್ಕೊಂಡು ನಿಧಾನಕ್ಕೆ ಕಲಿಸ್ಕೋಬೇಕು. ಸ್ನೇಹಿತರೆ ನೋಡಿ, ಈ ಹದದಲ್ಲಿ ನಾನು ಕಲಸಿಟ್ಕೊಂಡಿದ್ದೀನಿ. ಬಿಸಿನೀರಿನ್ನು ಸ್ವಲ್ಪ ಮಿಕ್ಕಿದೆ. ಈ ಹದದಲ್ಲಿ ನೀವು ಕಲಿಸ್ಕೊಂಡ್ರೆ ಸಾಕು. ಬಿಸಿನೀರು ಅಂದರೆ ಕುದಿಯೋ ನೀರೇನು ಬೇಡ, ನಿಮ್ಮ ಕೈಗೆ ತಾಕಿದ್ರೆ ಬಿಸಿ ಅನ್ನಿಸ್ಬೇಕು, ಅಷ್ಟು ಬಿಸಿ ಇದ್ದರೆ ಸಾಕು. ಮೃದುವಾಗಿ ರೊಟ್ಟಿ ಬರುತ್ತೆ. ಕೆಲವರು ಬಟರ್ ಪೇಪರು, ಕೆಲವರು ಹೋಳಿಗೆ ಪೇಪರ್ ಮೇಲೆ ತಟ್ತಾರೆ, ಇನ್ನು ಕೆಲವರು ಹೆಂಚು ಮೇಲೆ ತೊಟ್ಕೊತಾರೆ, ದೋಸೆ ತವಾ ಮೇಲೆ. ನಾನು ಹಾಕಿ ತಟ್ಟಲ್ಲ. ಈ ಥರ ಬಟ್ಟೆ ಮೇಲೆ, ಒಳ್ಳೆ ಶುದ್ಧವಾದ ಬಟ್ಟೆ ಮೇಲೆ ನೀರಿನಲ್ಲಿ ಚೆನ್ನಾಗಿ ಚುಮ್ಕಿಸ್ಕೊಂಡು ಅದ್ರ ಮೇಲೆ ಅಕ್ಕಿ ಹಿಟ್ಟನ್ನು ತೊಗೊಂಡು, ರೊಟ್ಟಿ ಹಿಟ್ಟನ್ನು ಅದ್ರ ಮೇಲೆ ತಟ್ಕೊತೀನಿ. ತುಂಬ ಚೆನ್ನಾಗಿ ಬರುತ್ತೆ. ನಾವು ಇದೇ ವಿಧಾನದಲ್ಲಿ ಮಾಡೋದು, ಹಳೆಯ ವಿಧಾನ ಇದು. ಈಗೆಲ್ಲ ಮಾಡ್ರನ್ ಆಗಿದೆ, ನಿಮಗೆ ಗೊತ್ತು, ಹಾಗೆ ಇದು ಮಾಡ್ಕೋತಾರೆ. ಬಟ್ ನಾನು ಮಾಡೋದು ಇದೇ ರೀತಿ. ನೋಡಿ, ನಾನು ಮಾಡೋ ವಿಧಾನವನ್ನೇ ನಿಮಗೆ ತೋರಿಸ್ತಾ ಇದ್ದೀನಿ. ನನಗಿದೇ ಈಸಿಯಾಗಿರೋ ಮೆಥಡ್. ಪಕ್ಕದಲ್ಲಿ ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರನ್ನು ಕೈಗೆ ಹಚ್ಕೊಂಡು ನಾವು ಇದನ್ನು ತಟ್ಕೋಬೇಕು. ನೀವು ತವಾದಲ್ಲೋ ಅಥವಾ ಬಟರ್ ಪೇಪರ್ ಮೇಲೋ, ಹೋಳಿಗೆ ಪೇಪರ್ ಮೇಲೋ ನೀವು ತಟ್ಕೋಬೇಕಾದ್ರೆ ಏನು ಮಾಡಬೇಕು ಅಂದರೆ ಅವಕ್ಕೆಲ್ಲ ಎಣ್ಣೆ ಸವರ್ಕೋಬೇಕು. ಜಿಡ್ಡಿನ ಅಂಶ ಜಾಸ್ತಿ ಬೀಳುತ್ತೆ. ಸೊ ಇದರಲ್ಲಿ ಅದೇ ನೀರಿನ ಅಂಶ ಜಾಸ್ತಿ ಬೀಳುತ್ತೆ. ನಾವು ಬೇಯಿಸ್ಕೋಬೇಕಾದ್ರೆ ಮಾತ್ರ ಎಣ್ಣೆ ಹಾಕ್ಕೊಂಡ್ರೆ ಆಯಿತು. ನೋಡಿ, ಈ ರೀತಿ ಕ್ಲೀನಾಗಿ ತಟ್ಕೊಂಡ್ರೆ ನೀವು ಕೈಯನ್ನು ಹಚ್ಕೊಂಡು ತುಂಬ ಚೆನ್ನಾಗಿ ಬರುತ್ತೆ. ನನಗಂತೂ ಇದೇ ರೀತಿ ಮಾಡಿ ಅಭ್ಯಾಸ, ಆದ್ದರಿಂದ ನಾನು ಇದೇ ರೀತಿಯಲ್ಲಿ ಮಾಡ್ತಾಯಿದ್ದೀನಿ. ನೋಡಿದ್ರಲ್ಲ ಎಷ್ಟು ಕ್ಲೀನಾಗಿ ಬರುತ್ತೆ ಅಂತ. ನೀವು ಸಬ್ಸಿಗೆ ಸೊಪ್ಪೆಲ್ಲ ಉಪಯೋಗಿಸೋರು ಧಾರಾಳವಾಗಿ ಉಪಯೋಗಿಸಿ. ನಾನು ಸೌತೆಕಾಯಿ ಹಾಕೋಣ ಅಂದ್ಕೊಂಡಿದ್ದೆ, ಸೌತೆಕಾಯಿ ಮುಗಿದೋಗಿತ್ತು. ತುಂಬ ಚೆನ್ನಾಗಿರುತ್ತೆ, ಒಮ್ಮೆ ಮಾಡಿಕೊಂಡು ನೋಡಿ. ಈಗ ಸ್ಟವ್ ಮೇಲೆ ಚಪಾತಿ ತವಾನ ಇಟ್ಟಿದ್ದೀನಿ, ಅದಕ್ಕೆ ಇದನ್ನು ತೆಗೆದು ಹಾಕ್ತೀನಿ. ನೋಡಿ ಸ್ನೇಹಿತರೆ, ಚಪಾತಿ ತಟ್ಟೋ ತವ. ಈಗ ಇದನ್ನು ತೆಗೆದು ಅದಕ್ಕೆ ಹಾಕ್ಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ. ನೋಡಿ, ತವ ಮೇಲೆ ಹಾಕಿದ್ಮೇಲೆ ಸುತ್ತ ಎಣ್ಣೆ ಹಾಕ್ಕೊಳ್ಳೋಣ. ನಾನು ಗಾಣದಿಂದ ತೆಗೆದ ಕಡಲೆಕಾಯಿ ಎಣ್ಣೆಯನ್ನು ಹಾಕೋತೀನಿ, ಕ್ರಿಯಾ ಫುಡ್ಸ್ ರವ್ರದ್ದು. ನೀವು ಬೆಣ್ಣೆ ಬೇಕಾದರೂ ಹಾಕ್ಕೋಬೋದು, ಎಣ್ಣೆ ಬೇಕಾದರೂ ಹಾಕ್ಕೋಬೋದು. ನೀವು ಯಾವುದು ಫುಡ್ ಮನೆಯಲ್ಲಿ ಉಪಯೋಗಿಸ್ತೀರ ಆ ಎಣ್ಣೆನ ಅದನ್ನು ಹಾಕ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಬೆಂದನಂತೆ ಕೆಲವರು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊತಾರೆ. ನಾನು ಹಾಗೆ ಬೇಯಿಸ್ಕೊಂಡು ಒಂದು ದೊಡ್ಡ ಪಾತ್ರೆ ಒಳಗಡೆ ಹಾಕ್ಕೊತೀನಿ. ನಾನು ಹಾಟ್ ಬಾಕ್ಸಲ್ಲೆಲ್ಲ ಹಾಕೋಕ್ಕೊಡಿ. 2 ಕಡೆನೂ ತಿರುವು ಹಾಕ್ಕೊಂಡು ಎಣ್ಣೆ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ತೆಗೆದು ಒಂದು ದೊಡ್ಡದಾದ ಪಾತ್ರೆಯೊಳಗಡೆ ಹಾಕ್ಕೊಂಡು ಮುಚ್ಚಿಟ್ಕೊತೀನಿ. ಆವಾಗ ನಿಮಗೆ ಮೃದುವಾಗಿ ಬರುತ್ತೆ. ನೋಡಿ, ಅದನ್ನು ತಟ್ಟೆಯನ್ನು ಕ್ಲೋಸ್ ಮಾಡಿಬಿಡಿ. ಹಾಟ್ ಬಾಕ್ಸ್ಗಿನ್ನ ಚೆನ್ನಾಗಿರುತ್ತೆ, ಏನೂ ಕೆಡಲ್ಲ. ಸಾಯಂಕಾಲ ತನಕಲೂ ಮೃದುವಾಗಿಯೇ ಇರುತ್ತೆ. ಈ ವಿಧಾನದಲ್ಲಿ ಮೃದುವಾದ ಅಕ್ಕಿ ರೊಟ್ಟಿಯನ್ನು ಮಾಡಿಕೊಂಡು ನಾವು ಸವಿದ್ವಿ. ಹೇಗಿತ್ತು ಅಂತ ನೀವು ನೋಡಿ, ತಿನ್ನಿ, ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ನಲ್ಲಿ ತಿಳಿಸಿ. ನನಗಂತೂ ಇದೇ ರೀತಿ ಮಾಡಿ ನನಗೆ ಅಭ್ಯಾಸ, ಇದೇ ರೀತಿ ಮಾಡ್ಕೊಳ್ಳೋದು ನಾನು. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ನಲ್ಲಿ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋ ಒಂದಿಗೆ ಬರ್ತೀನಿ. ನಾನಿಲ್ಲಿ ಹಲಸಂದೆ ಕಾಳು, ಆಲೂಗೆಡ್ಡೆ ಮತ್ತು
ನುಗ್ಗೆ ಸೊಪ್ಪು ಹಾಕಿ ಸಾಗು ಮಾಡಿಕೊಂಡಿದ್ದೆ. ಅದರ ವಿಧಾನವನ್ನು ಹಾಕ್ತೀನಿ ನಿಮಗೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಎಷ್ಟು ಮೃದುವಾಗಿದೆ ಅಂತ. ನೀವು ನಿಮ್ಮ ಅಭಿಪ್ರಾಯ ತಿಳಿಸ್ತೀರಾ ಅಲ್ವಾ? ನೀವು ಯಾವ ರೀತಿ ಮಾಡ್ತೀರಾ ಆ ವಿಧಾನವನ್ನು ನನಗೆ ತಿಳಿಸಿ. ನಾಳೆ ಮತ್ತೊಂದು ವಿಡಿಯೋಂದಿಗೆ ಬರ್ತೀನಿ. ಟೇಕ್ ಕೇರ್, ಬಾಯ್, ಸಿ ಯು.